ಅನ್ಮೋಡ್ ಹೇಮಡ್ಗ ಮಾರ್ಗದಲ್ಲಿ ಭೀಕರ ರಸ್ತೆ ಅಪಘಾತ. ಕಾರು ಮರಕ್ಕೆ ಡಿಕ್ಕಿ, ಮಹಿಳೆ ಸ್ಥಳದಲ್ಲೇ ಸಾವು, ಪತಿ ಗಂಭೀರ. ಅನ್ಮೋಡ್ ಹೇಮಡ್ಗ ಮಾರ್ಗದಲ್ಲಿ ಎದುರಿನಿಂದ ಬಂದ ಅವಜಡ ವಾಹನವನ್ನು ತಪ್ಪಿಸಲು ಹೋಗಿ ಕಾರು ಅಪಘಾತಕ್ಕೀಡಾಗಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಅವರ ಪತಿ ಗಂಭೀರವಾಗಿ ಗಾಯಗೊಂಡ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಅನ್ಮೋಡ್ ಹೇಮಡ್ಗ ಮಾರ್ಗದ ಪಾಳಿ ಸಮೀಪ 4 ದಿನಗಳ ಹಿಂದಷ್ಟೇ ಅವಜಡ ವಾಹನದ ಡಿಕ್ಕಿಯಿಂದ 13 ವರ್ಷದ ಬಾಲಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದ ಘಟನೆ ನಡೆದಿತ್ತು. ಅದೇ ಸ್ಥಳದಲ್ಲಿ ಮತ್ತೊಮ್ಮೆ ಈ ದುರ್ಘಟನೆ ಸಂಭವಿಸಿದೆ. ಖಾನಾಪುರದಿಂದ ಮದುವೆ ಸಮಾರಂಭ ಮುಗಿಸಿಕೊಂಡು ಓಲ್ಡ್ ಗೋವಾಕ್ಕೆ ಮರಳುತ್ತಿದ್ದ ದಂಪತಿ ಎದುರಿನಿಂದ ಬಂದ ಅವಜಡ ವಾಹನವನ್ನು ತಪ್ಪಿಸಲು ಹೋಗಿ ಹುಂಡಾಯಿ ಕಾರು ನೋಂದಣಿ ಸಂಖ್ಯೆ GA08N3214 ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಕಾರಿನ ಚಾಲಕನ ಪಕ್ಕದ ಆಸನದಲ್ಲಿ ಕುಳಿತಿದ್ದ ಜಾಗೃತಿ ದತ್ತಾ ಪ್ರಸಾದ್ ಹರಿದಾಸ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅವರ ಪತಿ ದತ್ತಾ ಪ್ರಸಾದ್ ಹರಿದಾಸ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನು ಗೋವಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಜಾಗೃತಿ ಹರಿದಾಸ್ ಅವರು ಅಸು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋನ್ಸೆಟ್ ನಿವಾಸಿಯಾಗಿದ್ದು, 3 ವರ್ಷಗಳ ಹಿಂದೆ ಸಾವಂತವಾಡಿ ಸಮೀಪದ ಅಕೇರಿ ಗ್ರಾಮದ ದತ್ತಾ ಪ್ರಸಾದ್ ಹರಿದಾಸ್ ಅವರೊಂದಿಗೆ ವಿವಾಹವಾಗಿದ್ದರು. ಪ್ರಸ್ತುತ ದಂಪತಿ ಓಲ್ಡ್ ಗೋವಾದಲ್ಲಿ ವಾಸವಾಗಿದ್ದರು. ಖಾನಾಪುರದಲ್ಲಿ ಬಂಧುಗಳ ಮದುವೆ ಸಮಾರಂಭಕ್ಕೆ ತೆರಳಿ ಮರಳುವ ವೇಳೆ ಈ ಅಪಘಾತ ಸಂಭವಿಸಿದೆ. ಈ ಕುರಿತು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಳೆದ 20 ದಿನಗಳಲ್ಲಿ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಾಸರಿ ಪ್ರತಿದಿನ ಒಂದರಂತೆ 20 ಅಪಘಾತ ಸಾವುಗಳು ದಾಖಲಾಗಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.